ಇದನ್ನು ಸ್ಕ್ವೇರ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. ಆವಾಗ ಎಕ್ಸ್ ಇಂಟು 1/x ಪ್ಲಸ್ 1/x ಸ್ಕ್ವೇರ್ ಆಗುತ್ತೆ. ಆವಾಗ ಏನಾಗುತ್ತೆ, ಈಗ ಇದು ಕ್ಯಾನ್ಸಲ್ ಆಗುತ್ತೆ. ಆವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಪ್ಲಸ್ 1/x ಸ್ಕ್ವೇರ್ ಆಗುತ್ತೆ. ಆವಾಗ ಏನು ಮಾಡಬೇಕು, ಈಗ ಏನಿದೆ ಗಿವನ್ ಏನಿದೆ ನಮಗೆ ಎಕ್ಸ್ ಪ್ಲಸ್ 1/x ಏನಾಗುತ್ತೆ 4 ಇದೆ ಅಲ್ವಾ. ಈ ಒಂದು ಈಕ್ವೇಷನ್ನ ನಾವು ತಗೊಳ್ಬೇಕು. ಈ ಒಂದು ಈಕ್ವೇಷನಲ್ಲಿ ಎಕ್ಸ್ ಇದೆ, 1/x ಸ್ಕ್ವೇರ್ ಇದೆ. ಹಾಗಾಗಿ ನಾವೇನು ಬರ್ಕೋಬೋದು ಅಂದರೆ ಎಕ್ಸ್ ಪ್ಲಸ್ ಇದನ್ನು ಬರ್ಕೊಂಡೇನೆ 2 ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದನ್ನು ನಾನು ಇನ್ನೊಂದು ಥರನೂ ಬರ್ಕೊತೀನಿ, ಎಕ್ಸ್ ಪ್ಲಸ್ 1/x ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು, ಇಲ್ಲಿ 4 ಇದೆ. ಹಾಗಾಗಿ ನಾನು ಇಲ್ಲೇನು ಮಾಡ್ತೀನಿ 4 ಅಂತ ಬರ್ಕೊತೀನಿ. 4 ಬಂದಾಗ ಇಲ್ಲಿ ಏನಾಗುತ್ತೆ, ಈ ಥರ ಬರ್ಕೊಂಡಿದ್ದಾಗ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಕೂಡ ಸ್ಕ್ವೇರ್, ಯಾಕಂದರೆ ಇದು ಈಕ್ವಲ್ ಇದೆ. ಸೊ ಹಾಗಾಗಿ ನಾನು ಆ ಥರ ಬರ್ಕೊತೀನಿ. ನೆಕ್ಸ್ಟು 4 4 16 ಆಗುತ್ತೆ. 16 ಇದು ಸ್ಕ್ವೇರ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಪ್ಲಸ್ 1/x ಸ್ಕ್ವಯರ್ ಆಗುತ್ತೆ. ಅವಾಗ 16 ಅಲ್ವಾ. ಮತ್ತು ಇಲ್ಲಿ ಏನಾಗುತ್ತೆ, ಇದು ಯಾಕೆ 2 ಬಂತು ಅಂದರೆ ಇಲ್ಲಿ ಮೇಲ್ಗಡೆ ಆಗಿದೆ ಅಲ್ಲ, ಅದೇ ಥರನೇ ಬರ್ಕೊಂಡಿರೋದು ಡೈರೆಕ್ಟ್. ಮತ್ತು ಇನ್ನೊಂದು ಸರಿ ಏನು ಮಾಡೋಕ್ಕೆ ಹೋಗಿಲ್ಲ ನಾನು. ಎಕ್ಸ್ ಸ್ಕ್ವಯರ್ ಪ್ಲಸ್ 1/x ಸ್ಕ್ವಯರ್ ಇಸ್ಕಷ್ಟು 16 ಮೈನಸ್ 2 ಮಾಡ್ಕೋಬೇಕು. ಇದು ಈ ಕಡೆ ಬಂದರೆ ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ 1/x ಸ್ಕ್ವಯರ್ ಇಸ್ ಈಕ್ವಲ್ ಟು 14 ಆಗುತ್ತೆ. ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಮಗೆ ಏನಂದರೆ ಎಕ್ಸ್ ಸ್ಕ್ವಯರ್ ಇದೆ ಅಂದರೆ ಇದನ್ನು ನಾವೇನು ಮಾಡಬೇಕು, ಮತ್ತು ಇದನ್ನು ಸ್ಕ್ವೇರ್ ಮಾಡಬೇಕಾಗತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 1/x ಸ್ಕ್ವಯರ್ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 14 ಸ್ಕ್ವಯರ್. ಇಲ್ಲೇನಾಗುತ್ತೆ ಎಕ್ಸ್ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವಯರ್ 1/x ಸ್ಕ್ವಯರ್ ಪ್ಲಸ್ 1/x ಸ್ಕ್ವಯರ್ ಹೋಲ್ ಸ್ಕ್ವಯರ್ ಆಗುತ್ತೆ. ಮತ್ತು 14 16 196 ಆಗುತ್ತೆ. ಆವಾಗ ಇದನ್ನು ಹಾಗೆ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ ಇದು ಕ್ಯಾನ್ಸಲ್ ಆಗುತ್ತೆ, 2 ಆಗುತ್ತೆ, ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಆಗುತ್ತೆ, 196 ಆಗುತ್ತೆ. ಇವಾಗ ನಮಗೆ ವ್ಯಾಲ್ಯೂ ಬಂತು, ಕ್ವಶನಿಂದು ವ್ಯಾಲ್ಯೂ ಬಂತು. ಈಗ ಈ ವ್ಯಾಲ್ಯೂ ಕಂಡುಹಿಡಬೇಕಲ್ವ. ಇಲ್ಲಿ ನಮಗೆ ಎಕ್ಸ್ ಟು ದಿ ಪವರ್ ಆಫ್ 4 ಇದೆ, ಪ್ಲಸ್ 1/x ಟು ದಿ ಪವರ್ ಆಫ್ 4 ಇದೆ. 196 ಮೈನಸ್ 2 ಮಾಡಬೇಕು. ಆವಾಗ ಎಷ್ಟು ಬರುತ್ತೆ, 194 ಬರುತ್ತೆ. 194 ಇಸ್ ದ ಆನ್ಸರ್. x to the power of 4 plus 1/x to the power of 4 is equal to 194. 194 ಆಪ್ಷನಲ್ಲಿದೆ. ಆಪ್ಷನಲ್ಲಿ ಸೆಕೆಂಡ್ ಅಂತಿದೆ. ಇದಕ್ಕೆ ಕರೆಕ್ಟ್ ಆನ್ಸರ್. ಗೊತ್ತಾಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.